ಹೆಲೋ ಗೈಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ನಾನು ಅಜಿತ್. ನಾವೆಲ್ಲ ಫ್ರೆಂಡ್ಸ್ 2 ವಾರದಿಂದ ನಮ್ಮ ಫ್ಯಾಮಿಲಿ ಜೊತೆ ಒಂದು ಖುಷಿಯಾದ ಟೈಮ್ನ ಸ್ಪೆಂಡ್ ಮಾಡ್ತಾನೆ ಇರ್ತೀವಿ. ಇವಾಗೂ ಸ್ಪೆಂಡ್ ಮಾಡ್ತಾನೆ ಇದ್ದೀವಿ. ಬಟ್ ಉತ್ತರ ಪ್ರದೇಶದ ಹತ್ರಾಸ್ ಅನ್ನೋ ಒಂದು ವಿಲೇಜ್ನಲ್ಲಿ ಒಂದು 19 ವರ್ಷದ ಹುಡುಗಿ ತನ್ನ 2 ವಾರಗಳಿಂದ ಕೂಡ ಒಂದು ನರಕ ಯಾತನೆಯನ್ನು ಪಡ್ತಾನೆ ನಿನ್ನೆ ಸತ್ತೋಗಿದ್ದಾಳೆ ಅಂತ ಹೇಳಬೇಕು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಮನೀಷಾ ವಾಲ್ಮೀಕಿ ಅನ್ನೋ ಒಂದು ಹುಡುಗಿ. ಬರೀ 19 ವಯಸ್ಸಿನ ಈ ಹುಡುಗಿ ಅದೇನು ತಪ್ಪು ಮಾಡಿದ್ಲು ಅಂತ ನನಗೆ ಇವಾಗಿನ ತನಕ ಗೊತ್ತಾಗ್ತಾ ಇಲ್ಲ. ಈ ದೇಶದಲ್ಲಿ ಹುಟ್ಟಿದ್ದೇ ಆ ಹುಡುಗಿ ದೊಡ್ಡ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಠಿಣ ಶಿಕ್ಷೆ ಇಲ್ಲದ ಯಾವುದೇ ತರಹದ ಒಂದು ರೂಲ್ಸ್ನ ಫಾಲೋ ಮಾಡೋದು ಕಂಟ್ರಿ ಯಾವತ್ತೂ ಅದೊಂದು ಕಂಟ್ರಿ ಅಂತಲೇ ಅನಿಸ್ಕೊಳ್ಳಲ್ಲ. ಫ್ರೀಡಮ್ ಕಂಟ್ರಿ ಅಂತ ಮಾತ್ರ ಹೆಸರಿರುತ್ತೆ ಹೊರತು ಅಲ್ಲಿ ಆ ಕಂಟ್ರಿಗೆ ಒಂದು ಬೆಲೆ ಅನ್ನೋದು ಖಂಡಿತವಾಗ್ಲೂ ಇರಲ್ಲ. ಅದು ನಮ್ಮ ಇಂಡಿಯಾ ಅಂತ ಹೇಳಕ್ಕೆ ನಂಗೆ ನಾಚಿಕೆ ಆಗ್ತಿದೆ. ಯಾಕಂದರೆ ಸೆಪ್ಟೆಂಬರ್ 14 ಈ ಡೆಲ್ಲಿ ಪಕ್ಕದಲ್ಲಿರೋ ಒಂದು ಉತ್ತರ ಪ್ರದೇಶದಲ್ಲಿರುವಂಥ ಒಂದು ವಿಲೇಜ್ ಹತ್ರಾಸ್ ಅನ್ನೋ ಒಂದು ಡಿಸ್ಟ್ರಿಕ್ಟ್. ಸೊ ಆ ವಿಲೇಜ್ನಲ್ಲಿ ಸೆಪ್ಟೆಂಬರ್ 14ರಂದು ಮನೀಷಾ ವಾಲ್ಮೀಕಿ ಅನ್ನೋದು ಹುಡುಗಿ ಲೋವರ್ ಕ್ಯಾಸ್ಟ್ ಹುಡುಗಿ ಇವಳು. ಸೊ ಇವಳು ತನ್ನ ಫ್ಯಾಮಿಲಿ ಜೊತೆ ಹಸುಗಳಿಗೆ ಹುಲ್ಲು ಹಾಕಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹುಲ್ಲು ತರೋಕ್ಕೆ ಹೋಗಿರ್ತಾಳೆ. ಸೊ ಅಲ್ಲಿ ಆ ಹುಲ್ಲನ್ನು ಕಡಿತಾ ಇರಬೇಕಂದ್ರೆ ಆ ಹುಲ್ಲನ್ನು ಎತ್ಕೊಂಡು ಈ ಹುಡುಗಿ ಬರ್ತಾ ಇರ್ತಾಳೆ. ಸೊ ಅಲ್ಲಿ ಒಂದು 4 ಅಪ್ಪರ್ ಕ್ಯಾಸ್ಟ್ನಲ್ಲಿ ಸೇರಿದಂಥ ಒಂದು 4 ಮೃಗಗಳು, ಕಾಮುಕ ಮೃಗಗಳು ಸೇರಿ ಆ ಹುಡುಗಿಯನ್ನು ಬಲಾತ್ಕಾರದಿಂದ ರೇಪ್ ಮಾಡಿದ್ದಾರೆ, ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಸೊ ಈ ಗ್ಯಾಂಗ್ ರೇಪ್ ಹೇಗೆ ನಡೆದಿದೆ ಅಂದರೆ ಇದು ಪಕ್ಕಾ ಪ್ರೀ ಪ್ಲ್ಯಾನ್ ಗ್ಯಾಂಗ್ ರೇಪ್ ಅಂತ ಹೇಳ್ಬೋದು. ಯಾಕಂದರೆ ಆ ಹುಡುಗಿ ಡೈಲಿ ಅಲ್ಲಿ ಹುಲ್ಲು ತರೋಕ್ಕೆ ಹೋಗಿ ಬರ್ತಾ ಇದ್ದು ಈ 4 ಮೃಗಗಳಿಗೆ ಗೊತ್ತಿದೆ. ಸೊ ಇವತ್ತು ಈ ಥರ ಮಾಡಿದ್ರೆ ಹೀಗೆ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಹುಡುಗಿಯನ್ನು ಪ್ರೀ ಪ್ಲ್ಯಾನ್ ಆಗಿ ಒಂದು ಪ್ಲ್ಯಾನನ್ನು ಹಾಕಿ ಆ ಹುಡುಗಿ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತ ಹೇಳಬೇಕು. ಈ 4 ನನ್ನ ಬಾಯಲ್ಲಿ ಬರ್ತಾ ಇದೆ ಬೇರೆನೋ, ಬಟ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಸೊ ಈ 4 ನಾಯಿಗಿಂತ ಕಡೆಗೆಟ್ಟ ಮೃಗಗಳು ಆ ಹುಡುಗಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತಲೇ ಹೇಳಬೇಕು. ಸೊ ಅತ್ಯಾಚಾರ ಎಸಗಿದ ನಂತರ ಯಾವ ಥರ ಎಲ್ಲ ಆ ಹುಡುಗಿಗೆ ಒಂದು ಟಾರ್ಚರ್ನ ಕೊಟ್ಟಿದ್ದಾರೆ ಅಂದರೆ ಅದನ್ನ ಹೇಳೋಕ್ಕೂ ಕೂಡ ಅಷ್ಟು ಕಷ್ಟ ಆಗುತ್ತೆ. ಆ ಹುಡುಗಿ ಒಂದು ದುಪ್ಪಟ್ಟವನ್ನು ವಿಯರ್ ಮಾಡಿರ್ತಾಳೆ. ಸೊ ಸಲ್ವಾರ್ ಕಮೀಜ ಅಂತ ಇರುತ್ತೆ, ಒಂದು ದುಪ್ಪಟ್ಟವನ್ನು ವಿಯರ್ ಮಾಡಿರ್ತಾಳೆ. ಆ ದುಪ್ಪಟ್ಟವನ್ನು ತೆಗೆದು ಆ ಹುಡುಗಿಯ ಕುತ್ತಿಗೆಯ ಭಾಗಕ್ಕೆ ಗಟ್ಟಿಯಾಗಿ ಅದನ್ನು ಬಿಗಿದು 2 ಕಡೆಯಿಂದನೂ 4 ಜನರು ಎಲ್ದಿದ್ದಾರೆ. ಸೊ ಆ ಫೋರ್ಸ್ನಲ್ಲಿ ಆ ಹುಡುಗಿ ಬಾಯಿಯಿಂದ ನಾಲಿಗೆಯನ್ನು ಹೊರಗಾಕಿದ್ದಾಳೆ. ಸೊ ನಾಲಿಗೆ ಕಟ್ಟಾಗಿ ಕೆಳಗಡೆ ಬಿದ್ದಿದೆ, ಅಷ್ಟು ಫೋರ್ಸಾಗಿ ಕುತ್ತಿಗೆಯನ್ನು ಬಿಗಿದಿದ್ದಾರೆ. ಆ್ಯಂಡ್ ಅದು ನಾಲಿಗೆ ಹೊರಗೆ ಬಿತ್ತಾ ಇಲ್ಲ, ಇವರೇ ಕಟ್ ಮಾಡಿ ಎಸ್ತಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ನನಗನ್ಸಿದಾಗ ಇವ್ರು ಕಟ್ ಮಾಡಿ ಎತ್ತಿರ್ಬೋದು. ಆ ಹುಡುಗಿ ನಿಜ ಹೇಳ್ಬಾರ್ದು ಯಾರ ಜೊತೆ ಹೋಗಿ ನಮ್ಮ ಹೆಸರನ್ನ ಅಂತ. ಸೊ ಇದಾದ ನಂತರ ಆ ಹುಡುಗಿಯನ್ನು ಕೆಳಗಡೆ ಬೀಳಿಸಿ ಎಲ್ಲ 4 ಜನರು ಸೇರಿ ತನ್ನ ಕಾಲಿನಲ್ಲೇ ಹೊದ್ದು ಆ ಹುಡುಗಿಯ ಒಂದು ಸ್ಪೈನಲ್ ಕಾರ್ಡ್, ಬೆನ್ನು ಮೂಳೆಯನ್ನು ಮುರಿದಾಕ್ಬಿಟ್ಟಿದ್ದಾರೆ. ಸೊ ತುಂಬ ಸೀರಿಯಸ್ ಕಂಡೀಷನಲ್ಲಿ ಈ ಹುಡುಗಿಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು. ಸೊ 2 ವಾರಗಳ ಕಾಲ ಡೆಲ್ಲಿಯ ಹಾಸ್ಪಿಟಲ್ನಲ್ಲಿ ತುಂಬ ಅಂದರೆ ತುಂಬಾ ನರಕ ಯಾತನೆಯನ್ನು ಅನುಭವಿಸಿದ್ದಾಳೆ ಹುಡುಗಿ. ಸೊ ಈ ಹುಡುಗಿಗೆ 5 ಅಣ್ಣಂದಿರು ಇದ್ದಾರೆ, 5 ಸಿಬ್ಲಿಂಗ್ಸ್ ಒಡ ಹುಟ್ಟಿದವರಿದ್ದರು. ಸೊ ಅಮ್ಮ ಅಪ್ಪ ನಾರ್ಮಲ್ ಕೃಷಿಕರೇ ಆಗಿರೋದ್ರಿಂದ ಇವರ ಒಂದು ಕಸಬು ಬಂದ್ಬಿಟ್ಟು ಈ ಹಸು ಮೇಯಿಸೋದು. ಸೊ ಈ ಹಸುವನ್ನು ನೋಡ್ಕೊಳ್ಳೋದು, ಅದರಿಂದ ಬರುವಂಥ ಹಾಲು, ಅದರಿಂದ ದುಡ್ಡನ್ನು ಸಂಪಾದಿಸುವಂಥ ಕೃಷಿಕ ಫ್ಯಾಮಿಲಿ ಆಗಿತ್ತು ಇದು. ಸೊ ಒಂದು ಲೋವರ್ ಕ್ಯಾಸ್ಟ್ ಫ್ಯಾಮಿಲಿ, ದಲಿತ ಫ್ಯಾಮಿಲಿ ಆಗಿದ್ದರಿಂದ ಈ 4 ಮೃಗಗಳು ಏನು ಬೇಕಾದ್ರೂ ಮಾಡ್ಬೋದು, ಯಾರು ಕೇಳಲ್ಲ. ಯಾಕಂದರೆ ದುಡ್ಡಿಲ್ಲ ಅಲ್ವಾ, ಯಾರು ಕೇಳಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಥ ಒಂದು ಕೃತ್ಯವನ್ನು ಎಸಗಿದ್ದಾರೆ ಆ ಹುಡುಗಿ ಮೇಲೆ ಅಂತಲೇ ಹೇಳಬೇಕು. ಸೊ ಇದೆಲ್ಲ ಆದ ತಕ್ಷಣ ಸೆಪ್ಟೆಂಬರ್ 14ಕ್ಕೆ ನಡೆದ ವಿಷಯ ಇವತ್ತು ಸೆಪ್ಟೆಂಬರ್ 30 ಆಗಿದೆ. ಸೊ ಈ 15 ದಿವಸ ಈ ಇಶ್ಯೂ ಯಾಕೆ ಹೊರಗಡೆ ಬಂದಿಲ್ಲ? ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟ್, ಯಾಕೆ ಹೊರಗಡೆ ಬಂದಿಲ್ಲ ಅಂದರೆ ಈ ಹುಡುಗಿಯನ್ನು ರೇಪ್ ಮಾಡಿದ ತಕ್ಷಣ ಇವರು ಅಪ್ಪರ್ ಕ್ಯಾಸ್ಟ್ ಆಗಿರೋದ್ರಿಂದ ಇವರ ತಂದೆ ಅಣ್ಣಂದಿರೆಲ್ಲ ಹೋಗಿ ಒಂದು ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್, ಆ ವಿಲೇಜ್ನ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಫೈಲ್ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಅಲ್ಲಿನ ಆ ಪೊಲೀಸ್ ಒಂದು ಯೂಸ್ಲೆಸ್ ಫೆಲೋಸ್, ಒಂದು ದರಿದ್ರಗೆಟ್ಟ ನನ್ನ ಮಕ್ಕಳು ಅಂತಲೇ ಹೇಳಬೇಕು. ಅಷ್ಟು ಒಂದು ಹೋಪ್ಲೆಸ್ ಫೆಲೋಸ್ ಅಲ್ಲಿರೋ ಒಂದು ಯೂಸ್ಲೆಸ್ ಸ್ಟುಪಿಡ್ಸ್ಗಳು ಆ ಪೊಲೀಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ನಾನು ಇದೆಲ್ಲ ಹೇಳಿದ್ದು ಪೊಲೀಸ್ ಅವರಿಗೆ, ಬೇರೆ ಯಾರಿಗೂ ಅಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ ಅವರು ತಂದೆಯಿಂದ ಕಂಪ್ಲೇಂಟನ್ನು ತೆಗೆದುಕೊಳ್ಳದೆ ಇವರನ್ನು ತುಂಬ ಆಟ ಆಡಿಸಿದ್ದಾರೆ. ನೀವು ಇದನ್ನು ಎಲ್ಲಾದರೂ ಹೋಗಿ ಹೇಳಿದರೆ ಅವರು ದೊಡ್ಡವರು, ಅವ್ರು ನಿಮ್ಮನ್ನ ಕೊಂದ್ಬಿಡ್ತಾರೆ, ಅವ್ರು
ಒಂದು ದುಡ್ಡಿರೋರು ಅಂತ ಹೇಳಿ ಎದುರಿಸಿಟ್ಟಿದ್ದಾರೆ ಇವ್ರನ್ನೆಲ್ಲ. ಸೊ ಆ ಹುಡುಗಿಯನ್ನು ಕೂಡ ಎದುರಿಸಿಟ್ಟಿದ್ದಾರೆ, ಯಾವುದೇ ವಿಷಯನ ನೀನು ಹೇಳ್ಬಾರ್ದು ಹೊರಗಡೆಗೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆದ ನಂತರ ಆ ಹುಡುಗಿಯನ್ನು ಇವರು ಡೈರೆಕ್ಟಾಗಿ ಡೆಲ್ಲಿಯಲ್ಲಿ ತಗೊಂಡೋಗಿದ್ದಾರೆ. ಡೆಲ್ಲಿಯಿಂದ ಇದು 200 ಕಿಲೋಮೀಟರ್ಸ್ ಇದೆ, ಹತ್ರಾಸ್ ಅನ್ನೋ ಒಂದು ವಿಲೇಜ್. ಸೊ ಅಲ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ 2 ವಾರಗಳ ಕಾಲ ಟ್ರೀಟ್ಮೆಂಟ್ನ ಕೊಟ್ಟಿದ್ದಾರೆ. ಅಲ್ಲಿರೋ ಒಂದು ಡಾಕ್ಟರ್ ಏನು ಹೇಳಿದ್ದಾರೆ ಅಂದರೆ, ಕಂಪ್ಲೀಟಾಗಿ ಕ್ಯೂರ್ ಆದಮೇಲೆ ಈ ಸ್ಪೈನಲ್ ಕಾರ್ಡ್ ಅನ್ನೋ ಒಂದು ಆಪರೇಷನ್ನ ನಾವು ಮಾಡೋಕ್ಕಾಗುತ್ತೆ, ಈ ಸ್ಪೈನಲ್ ಕಾರ್ಡ್ನ ರೆಡಿ ಮಾಡುವಂಥ ಆಪರೇಷನ್ ನಾವು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆ ಹುಡುಗಿ 2 ವಾರಗಳ ಕಾಲ ನರಕ ಯಾತನೆಯನ್ನು ಅನುಭವಿಸಿ ನಿನ್ನೆ ಅಷ್ಟೇ ಮರಣವನ್ನು ಹೊಂದಿದ್ದಾಳೆ. ಸೊ ಮರಣ ಹೊಂದಿದ ಮೇಲೇ ಈ ಒಂದು ನ್ಯೂಸ್ ಬಂದ್ಬಿಟ್ಟು ಔಟ್ರೇಜ್ ಆಗಿ ತುಂಬಾ ಸದ್ದು ಮಾಡಿದೆ ಅಂತಲೇ ಹೇಳಬೇಕು. ಫಸ್ಟ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಮೀಡಿಯಾದವ್ರಿಗೆ ಎಲ್ಲನೂ ಗೊತ್ತಿರುತ್ತೆ. ಇಂಥ ಒಂದು ಬಡ ಹುಡುಗಿಗೆ ಯಾವ್ದಾದ್ರು ಒಂದು ಅನ್ಯಾಯ ಆದರೆ ಯಾರು ಕೂಡ ಬರಲ್ಲ. ಅದು ಮೀಡಿಯಾದಂಥ ಒಂದು ಹೋಪ್ಲೆಸ್ ಮೀಡಿಯಾನ ಒಂದು ಆ ಸೊಸೈಟಿನ ನಾನು ನೋಡೇ ಇಲ್ಲ. ಅಷ್ಟೊಂದು ಹೋಪ್ಲೆಸ್ ಆಗಿರುವಂಥ ಒಂದು ಮೀಡಿಯಾಗಳಿದ್ದಾವೆ ಅಂದರೆ ಅದು ನಾಚಿಕೆಗೇಡಾದಂಥ ವಿಷಯ ಅಂತಲೇ ಹೇಳ್ಬೇಕು. ಆ್ಯಂಡ್ ಅದಾದ ನಂತರ ಈ ಮೀಡಿಯಾದವರು ಈ ಸುಶಾಂತ್ ಸಿಂಗ್ ಕೇಸ್ನ 2 ತಿಂಗಳು 3 ತಿಂಗಳು ತಗೊಂಡೋಗಕ್ಕೆ ಗೊತ್ತಿದೆ. ಒಂದು ಬಡ ಹುಡುಗಿಯನ್ನು 4 ಮೃಗಗಳು ಸೇರಿ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ. ಸೊ ಅವರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಈ ದೇಶದಲ್ಲಿ ಹುಟ್ಟಿದೆ ಎಲ್ಲರೂ ಪಾಪ ಅಂತಲೇ ಅನಿಸ್ಕೋಬೇಕು, ಅಂಥ ಒಂದು ದೇಶ ಅಂತಲೇ ಹೇಳ್ಬೇಕು. ಇದು ಇಂಡಿಪೆಂಡೆನ್ಸ್ ಡೇ ಬಂದಾಗ ಜೈ ಭಾರತ ಅಂತ ಹೇಳ್ಕೊಂಡು ಹೋದರೆ ಯಾವುದೇ ಥರದ ಒಂದು ಏನೂ ಕೂಡ ಸಿಗಲ್ಲ. ಯಾಕಂದರೆ ನಾವು ಇಂಡಿಪೆಂಡೆನ್ಸ್ನ ಡೇಯಲ್ಲಿ ಅಲ್ಲಿ ಮೆರೆಯುವಂಥ ದೇಶಭಕ್ತಿ ಅಲ್ಲ ನಿಜವಾದ ದೇಶಭಕ್ತಿ. ತನ್ನ ದೇಶದೊಳಗೆ ಏನಾದರೂ ಒಂದು ಈ ಥರ ಇಶ್ಯೂಗಳು ನಡೀತಾ ಇದೆ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಅದನ್ನು ತಡೆದು ಕೇಳಬೇಕಾದಂಥ ಒಂದು ಧೈರ್ಯ ಯಾವಾಗ ಎಲ್ರಿಗೂ ಬರುತ್ತೋ ಅದು ನಿಜವಾದ ದೇಶಭಕ್ತಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಈ ಎಷ್ಟೇ ರೇಪ್ಗಳು ನಡೆದ್ರು, ಆಸಿಫ್ ಬಾನು ಆಯಿತು, ಒಂದು ಆಂಧ್ರದಲ್ಲಿ ಒಂದು ಡಾಕ್ಟರ್ ಮುಗ್ಧ ಡಾಕ್ಟರ್ ಆಯಿತು, ಆ ಹುಡುಗಿ ಆಯಿತು, ಒಂದು ಅನದರ್ ನಿರ್ಭಯ ಕೇಸ್ ಅಂತಲೇ ಹೇಳ್ಬೇಕು. ನಿರ್ಭಯ ಕೇಸ್ ಥರನೇ ಇದೆ ಈ ಕೇಸ್ನು ಅಂತಲೇ ಹೇಳ್ಬೇಕು. ಅಷ್ಟು ಕ್ರೂಯಲ್ ಆಗಿ ಕೊಂದಿದ್ದಾರೆ. ಆ್ಯಂಡ್ ಇದನ್ನು ಕೂಡ ಎಲ್ಲ ಹುಡುಗಿಯರು ಆಯಿತು, ಒಂದು 5 ತಿಂಗಳು ಮಗುವಿಂದ 90 ವಯಸ್ಸು ಅಜ್ಜಿ ತನಕನೂ ರೇಪ್ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಕೇಳಿದರೆ ಡ್ರೆಸ್ ಸರಿಯಾಗಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಹುಡುಗಿರ ಮೇಲೆ ಎಲ್ಲವನ್ನು, ಸ್ತ್ರೀಗಳ ಮೇಲೆ ಎಲ್ಲವನ್ನು ಹೇರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಹುಡುಗಿಯರನ್ನು ಯಾವ ಥರ ಡ್ರೆಸ್ನ ವಿಯರ್ ಮಾಡಬೇಕು ಅನ್ನೋ ಹೇಳೋ ಈ ಸೊಸೈಟಿ ನಿಮ್ಮ ಗಂಡು ಮಕ್ಕಳಿಗೆ ಹುಡುಗಿಯರ ಜೊತೆ ಹೇಗೆ ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೋಬೇಕು ಅನ್ನೋದನ್ನ ಕೂಡ ನೀವು ಹುಟ್ಟಿದಾಗಲಿಂದನೇ ನಿಮ್ಮ ಗಂಡು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಸೊ ತಿಳಿಸ್ಕೊಡೋದೇ ಇದ್ದ ಕಾರಣ ಆ ಒಂದು ಗಂಡು ಹುಡುಗ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಇದೆ ಮುಂದ್ಗಡೆ, ಅದು ಅವರವರ ಪೇರೆಂಟ್ಸ್ ಕೈಯಲ್ಲಿ ಮಾತ್ರ ಇದೆ ಅಂತಲೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಇದೆಲ್ಲ ಆದ ತಕ್ಷಣ ಮೋದಿ ಅವರಿಗೆ ನಾನೊಂದು ಹೇಳಬೇಕಿತ್ತು. ನಮ್ಮ ಗ್ರೇಟ್ PM ಆರ್ಟಿಕಲ್ 370ನ ತರೋಕ್ಕಾಗುತ್ತೆ, ಜಮ್ಮು ಕಾಶ್ಮೀರನ ಒಂದು ಮಾಡೋಕ್ಕಾಗುತ್ತೆ, POKನ ಆಕ್ಯುಪೈ ಮಾಡೋಕ್ಕಾಗುತ್ತೆ, ಚೈನಾ ಬಾರ್ಡರಲ್ಲಿ ಅಲ್ಲಿನ ಪ್ಲೇಸ್ನ ಭದ್ರವಾಗಿ ಇಟ್ಕೊಳ್ಳೋಕ್ಕಾಗುತ್ತೆ, ರಾಮ ಮಂದಿರವನ್ನು ಇಷ್ಟು ಸೆನ್ಸಿಟಿವ್ ಆದ ವಿಷಯಗಳನ್ನ ರಾಮ ಮಂದಿರವನ್ನು ಕಟ್ಟಿಸ್ಕೊಡೋಕ್ಕಾಗುತ್ತೆ. ಇದೆಲ್ಲ ಮಾಡೋ ಒಂದು PM ಭಕ್ತರು ಅಂತ ಇದ್ದಾರಲ್ಲ, ಇನ್ನು ಏನು ಫಾಲೋ ಮಾಡ್ತೀರಾ ನಾನು ನೋಡ್ತೀನಿ. ಇಂಥೆಲ್ಲ ಮಾಡ್ತಾ ಇರೋ PMಗೆ ಒಂದು ರೇಪ್ ಮಾಡಿದವರಿಗೆ ಗಲ್ಲು ಶಿಕ್ಷೆ ಪಬ್ಲಿಕಲ್ಲಿ ಕೊಡಬೇಕು ಅನ್ನೋ ಒಂದು ಕಾನೂನನ್ನು ಯಾಕೆ ತಂದಿಲ್ಲ? ಕಾನ್ಸ್ಟಿಟ್ಯೂಟನ್ನೇ ಚೇಂಜ್ ಮಾಡಿ ಬರೀಬೇಕಾದಂಥ ಒಂದು ಪವರ್ ಇರುವಂಥ ಪೊಸಿಷನಲ್ಲಿರೋ PM ಯಾಕೆ ಇದನ್ನು ಮಾಡ್ತಾ ಇಲ್ಲ ಅನ್ನೋದೇ ನನ್ನ ಕ್ವಶನ್. ನಿಮ್ಮ ಕ್ವಶನ್ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಇನ್ನೂ CM PMನ ಸಪೋರ್ಟ್ ಮಾಡ್ಕೊಂಡು ಕೂತಿದ್ರೆ ಎಲ್ಲರೂ ಹೀಗೆ ಇರಿ. ಆ್ಯಂಡ್ ಯಾವಾಗಲೂ ಸ್ಟೇಟಸ್ ಮಾತ್ರ ಹಾಕ್ಕೊಳ್ಳಿ, ರಿಪ್. ಈಗ ಈ ಹುಡುಗಿನೂ ಹಾಕ್ಕೊಳ್ಳಿ ರಿಪ್ ಅಂತ ಹೇಳ್ಕೊಂಡು. ಇದೆಲ್ಲ ಆದ ತಕ್ಷಣ ಈ ಥರ ಒಂದು ಕೇಸ್ ನಡೀತಾ ಇರೋದು ಇವಾಗಾಗಿ ಅಷ್ಟೇ ಇದು ಹೊರಗಡೆ ಬರ್ತಾ ಇದೆ ಹೊರತು ಫಸ್ಟಿಂದ ಏನು ಕೂಡ ಇದಕ್ಕೆ ಯಾವುದೇ ಒಂದು ರೆಸ್ಪಾನ್ಸ್ ಕೂಡ ಸಿಗಲೇ ಇಲ್ಲ ಅಂತಲೇ ಹೇಳ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟೇ. ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಈ ನ್ಯೂಸ್. ಸೊ ಎಲ್ಲರೂ ವಿಕ್ಟಿಮ್ಸ್ಗೆ, ರೇಪ್ ವಿಕ್ಟಿಮ್ಸ್ಗೆ ಎಲ್ಲರೂ ಕೂಡ ಒಂದು ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಪೋಸ್ಟನ್ನು ಹಾಕ್ತಾ ಇದ್ದಾರೆ. ಆ್ಯಂಡ್ ನಾನು ಕೂಡ ಈ ವಿಚಾರದಲ್ಲಂತೂ ಇನ್ಮೇಲೆ ಈ ಥರ ಒಂದು ಕೇಸ್ ನಡೀಲೇಬಾರ್ದು. ಯಾಕಂದರೆ ನೀವು ಇವತ್ತು ನಿರ್ಲಕ್ಷಿಸಿದರೆ ನಿಮ್ಮ ಮನೇಲಿ ಒಂದಿನ ಹಾಗೆ ಆಗುತ್ತೆ. ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಅನ್ನೋದು ನೆನಪಿಟ್ಕೊಳ್ಳಿ. ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ. ಯಾವತ್ತು ಒಬ್ಬನೇ ಒಂದು ವಾಯ್ಸಲ್ಲಿ ಕೂಗಿದ್ರೆ ಯಾವತ್ತೂ ಕೂಡ ಅದು ಕೇಳಿಸಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೂಗಿದ್ರೆ ಅದು ಇಡೀ ಪ್ರಪಂಚಕ್ಕೆ ಕೇಳಿಸುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಬಂದಿದ್ದಿಷ್ಟೇ, ಎಲ್ಲರೂ ಒಗ್ಗಟ್ಟಾಗಿ ಈ ಕೇಸ್ನ ನಾವು ಏನಾದರೂ ಒಂದು ಜಸ್ಟಿಸ್ನ ತಗೊಳ್ಳೇಬೇಕು. ಆ್ಯಂಡ್ ಇನ್ಮೇಲೆ ಈ ಕಾನೂನು ಬರಲೇಬೇಕು. ರೇಪ್ ಮಾಡೋ ಆರೋಪಿಗೆ ಗಲ್ಲು ಶಿಕ್ಷೆ ಖಂಡಿತ ಅಂತ ಒಂದು ಕಾನೂನು ಬರಲೇಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನ ಎಲ್ಲರ ಜೊತೆ ಶೇರ್ ಮಾಡಿ, ಪಾಪ ಆ ಹುಡುಗಿಗೆ ನಮ್ಮಿಂದ ಆದಂಥ ಒಂದು ಜಸ್ಟಿಸ್ನ ನಾವು ತಗೊಂಡೋಗಿ ಕೊಡೋಣ
ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಎಲ್ಲರೂ ಮನೆಯಲ್ಲಿ ಸೇಫ್ ಆಗಿರಿ. ಟೇಕ್ ಕೇರ್ ಆಫ್ ಹೆಲ್ತ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ until it's me, Ajit, take care of health, spread love, bye.